ರೈತರ ಕೃಷಿ ಭೂಮಿಯನ್ನು ಕೆಐಡಿಬಿ ಬಲವಂತವಾಗಿ ಭೂ ಸ್ವಾಧೀನ ಮಾಡ್ಕೊಳ್ತಾ ಇದೆ ಅಂತ ಹೇಳಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿರುವಂತದ್ದು. ಸದ್ಯ ನಾನೀಗ ಬೆಂಗಳೂರಿನ ಈ ಒಂದು ಪ್ರತಿಭಟನೆ ನಡೀತಿರುವಂತಹ ಫ್ರೀಡಂ ಪಾರ್ಕ್ ಬಳಿ ಇದ್ದೀನಿ. ದೃಶ್ಯದಲ್ಲಿ ನಾನು ತೋರಿಸ್ತಾ ಹೋಗ್ತಿದ್ದೀನಿ. ಅಂದ್ರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣದ ಕೃಷಿ ಭೂಮಿಯನ್ನ, ರೈತರ ಕೃಷಿ ಭೂಮಿಯನ್ನ ಬಲವಂತವಾಗಿ ಕೆಐಡಿಬಿ ಬಲವಂತವಾಗಿ ವಶಪಡಿಸಿಕೊಳ್ತಾ ಇದೆ ಅಥವಾ ಭೂಸ್ವಾಧೀನ ಮಾಡಿಸ್ಕೊಳ್ತಿದೆ ಅನ್ನುವಂತಹ ಒಂದು ಉದ್ದೇಶದಿಂದಾಗಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ತಿರುವಂತದ್ದು. ಅಂದ್ರೆ ಕಳೆದ 3 ವರ್ಷಗಳಿಂದ 1188 ದಿನಗಳಿಂದ ಬೃಹತ್ ಪ್ರತಿಭಟನೆ ಕೂಡ ಹಮ್ಮಿಕೊಂಡಿರುವಂತದ್ದು. ಅಂದ್ರೆ ಇವತ್ತು ಫ್ರೀಡಂ ಪಾರ್ಕ್ ನಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ರೈತರು ಸೇರಿರುವಂತದ್ದು. ಸುಮಾರು 60 ರಿಂದ 70 ರೈತ ಸಂಘಟನೆಗಳು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂತದ್ದು. ಅಂದ್ರೆ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇರಬಹುದು, ರಾಜ್ಯದ ಮೂಲೆ ಮೂಲೆಗಳಿಂದ ರೈತ ಸಂಘಟನೆಗಳು ಈ ಒಂದು ಪ್ರತಿಭಟನೆಯಲ್ಲಿ ಹಮ್ಮಿಕೊಂಡು ಅಂದ್ರೆ ಪ್ರತಿಭಟನೆಯಲ್ಲಿ ಕುಳಿತುಕೊಂಡಿರುವಂತದ್ದು. ಈಗಾಗಲೇ ಪ್ರತಿಭಟನೆ ಪ್ರಾರಂಭವಾಗಿರುವಂತದ್ದು. ಪ್ರತಿಭಟನೆಯಲ್ಲಿ ಏನೋ ಬಹಳ ಮುಖ್ಯವಾಗಿ ಪಂಜಾಬಿನ ರೈತ ಮುಖಂಡರು ಕೂಡ ಭಾಗವಹಿಸಿರುವಂತದ್ದು. ಅಂದ್ರೆ ರೈತರ ಕೃಷಿ ಭೂಮಿಯನ್ನ ಕೆಐಡಿಬಿ ಬಲವಂತವಾಗಿ ಭೂ ಸ್ವಾಧೀನ ಮಾಡ್ಕೊಳ್ತಿದೆ ಅಂತ ಹೇಳಿ ಸರ್ಕಾರದ ವಿರುದ್ಧ ಹಾಗೆ ಕೆಐಡಿಬಿ ವಿರುದ್ಧ ರೈತರು ಪ್ರತಿಭಟನೆಯನ್ನು ಕೂಡ ಮಾಡ್ಕೊಳ್ತಿರುವಂತದ್ದು. ನನ್ನೊಂದಿಗೆ ರೈತರು ಇದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ಭಾಗ ಹಾಗೂ ದೇವನಹಳ್ಳಿ ಭಾಗದಿಂದ ರೈತರು ಬಂದಿದ್ದಾರೆ. ಏನ್ ಹೇಳ್ತಾರೆ ಕೇಳೋಣ. ಸರ್, ಏನ್ ಹೇಳ್ತೀರಾ? ಕೆಐಡಿಬಿ ಬಲವಂತವಾಗಿ ಕೃಷಿ ಜಮೀನನ್ನ ಭೂ ಸ್ವಾಧೀನ ಮಾಡ್ಕೊಳ್ತಿದೆ ಅಂತೇಳಿ ಪ್ರತಿಭಟನೆ ನಡೀತಿದೆ, ನೀವು ಭಾಗವಹಿಸಿದ್ದೀರಾ, ಏನ್ ಹೇಳ್ತೀರಾ? ನಾವು ಪ್ರತಿಯೊಂದು ಹೋರಾಟದಲ್ಲೂ ಭಾಗವಹಿಸ್ತಾ ಇದ್ದೀವಿ. ಈ ಭೂ ವಿರೋಧಿ ಬಿಡದೆ ಹೋದ್ರೆ ಯಾವುದೇ ಕಾರಣಕ್ಕೂ ನಾವು ಭೂಮಿ ಬಿಡೋದಿಲ್ಲ. ಇದು ಖಂಡಿತ. ನಾವು ಜೀವ ಇರ್ಬೇಕು, ಇಲ್ಲ ಭೂಮಿ ಉಳಿಬೇಕು, ಎರಡರಲ್ಲಿ ಒಂದೇ. ಏನ್ ಹೇಳ್ತೀರಾ? ಬಲವಂತವಾಗಿ ಭೂಮಿಯನ್ನ, ಕೃಷಿ ಭೂಮಿಯನ್ನ ಕೆಐಡಿಬಿ ವಶಪಡಿಸ್ಕೊಳ್ತಿದೆ. 3 ವರ್ಷದಿಂದ ನಿಮ್ಮ ಹೋರಾಟಕ್ಕೆ ಫಲ ಸಿಗುತ್ತೆ ಅಂತ ಹೇಳಿ ನಿಮಗೆ ಅನ್ಸುತ್ತಾ? ಸಿಕ್ಕೇ ಸಿಗುತ್ತೆ. ಸಿಗದೆ ಇದ್ರೆ ಬಿಡಕ್ ಸಾಧ್ಯನೇ ಇಲ್ಲ, ಬಿಡೋದೇ ಇಲ್ಲ. ಹಾಗೆ ಹಾಸನದಿಂದ ಬಂದಂತಹ ರೈತ ಮುಖಂಡರು ರೈತರು ನನ್ನೊಂದಿಗಿದ್ದಾರೆ, ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತಿದ್ದೀನಿ. ಏನ್ ಹೇಳ್ತೀರಾ ಸರ್? 3 ವರ್ಷದಿಂದ ಈ ಒಂದು ರೈತರ ಹೋರಾಟಕ್ಕೆ ನ್ಯಾಯ ಸಿಗುತ್ತೆ ಅಂತ ಹೇಳಿ ಅನಿಸ್ತಾ ಇದೆಯಾ? ಇವತ್ತು ಬೃಹತ್ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರೆ ಏನ್ ಹೇಳ್ತೀರಾ? ನಾವು ಹಾಸನ ಬೂನಹಳ್ಳಿ, ಹಾಸನ ಏರ್ಪೋರ್ಟ್ ಬೂನಹಳ್ಳಿ ಏರ್ಪೋರ್ಟ್ ಇಂದ ಬಂದಿರೋದು. ನಮ್ಮ ಜಮೀನು ಏರ್ಪೋರ್ಟ್ ಇದೆ, ಲಕ್ಷ್ಮೀಸಾಗರ ಗ್ರಾಮದ ನಾಗರಾಜು ಅಂತ ಮಾತಾಡ್ತಾ ಇರೋದು. ಆದ್ರೆ ನಾವು 3 ವರ್ಷದಿಂದ ಓಡಾಡ್ತಾ ಇದೀವಿ. ಅವರು ನಮ್ಮ ಜಮೀನನ್ನ ಸ್ವಾಧೀನ ಪಡಿಸಿಕೊಂಡು ಹಣ ಕೊಟ್ಟಿದ್ವಿ ಅಂತ ಸುಳ್ಳು ಹೇಳ್ಕೊಂಡು 2ನೇ ಸರಿ ನಿಮ್ಗೆ ಹಣ ಬಿಡುಗಡೆ ಮಾಡಿದ್ವಿ ಅಂತ ಉಳಿದಂತ ಜಮೀನಿಗೆ ಹಣ ಕೊಡ್ದಲೇ ನಮಗೆ ಕಾಂಪೌಂಡ್ ಹಾಕಕ್ ಬಂದು ಅವ್ರು ಯಾವುದೇ ಕಾರಣದಲ್ಲೂ ಹಣ ಕೊಡದನ್ನ ಕಾಂಪೌಂಡ್ ಹಾಕ್ತೀವಿ ಅಂತ ಬಂದು ನಿಲ್ಸ್ಕೊಂಡ್ರು. ಆದ್ರೆ ನಾವು ರೈತರ ಸಂಘ ಬಂದು ನಿಂತಿರೋದ್ರಿಂದ ಸ್ವಲ್ಪ ತಡೆಯಾಗಿ ನಿಂತಿದೆ ಅದು. ಇವಾಗ ಈ ರೈತರ ಸಂಘಕ್ಕೆ ನಾವು ಆಗಾಗ್ಗೆ ಬಂದು ನಾವು ಸಂಘ ಸೇರಿದ ಮೇಲೆ ಸ್ವಲ್ಪ ತಡೆಗೋಡೆಯಾಗಿ ನಿಂತಿದೆ. ಈಗ ನಾವು ಮಾಡ್ತೀವಿ ಅಂತ ಹೇಳಿದ್ರೆ ಅದು ಇನ್ನೂ ನೆರವೇರಿಲ್ಲ. ಕಾಂಪೌಂಡ್ ಆಗಕ್ಕೆ ನಾವು ಬಿಟ್ಟಿಲ್ಲ. ರೈತರುಗಳು ಹಾಸನ ಏರ್ಪೋರ್ಟ್ ಇಂದ ಕಾಂಪೌಂಡ್ ಆಗಿ ಬಿಟ್ಟಿಲ್ಲ. ನಾವು 18 ಜನ ಕಾಂಪೌಂಡ್ ಆಗಿ ಬಿಟ್ಟಿಲ್ಲ. ಆ ಜಾಗನ, ನಮ್ಮ ಜಾಗನ ಲಕ್ಷ್ಮೀಸಾಗರ ಗ್ರಾಮದ ಇದು ಸರ್ವೆ ನಂಬರ್ 35 ಇನ್ನೂ ಪರಿಹಾರ ನಮಗೆ ಕೊಟ್ಟಿಲ್ಲ. ಬಹಳ ನೋವು ಕೊಡ್ತಾ ಇದಾರೆ. ನಾವೃತ್ತಿ ಮಾಡ್ತೀವಿ ಅಂತ ಕೊಡ್ತಾ ಹೋರಾಟ ಮಾಡ್ತಿದ್ರ, ಹೋರಾಟಕ್ಕೆ ನ್ಯಾಯ ಸಿಗುತ್ತೆ ಅಂತ ಅನ್ಸುತ್ತಾ ನಿಮಗೆ? ಸಿಗುತ್ತೆ ಅಂತ ನಾವು ಮಾಡ್ತಾ ಇದೀವಿ. ನಮ್ಮ ಹೋರಾಟಕ್ಕೆ, ನಮ್ಮ ರೈತರ ಸಂಘದ ನ್ಯಾಯ ಹೋರಾಟ ಸಿಗುತ್ತೆ ಅಂತಲೇ ನಾವು ಬಹಳ ಹೋರಾಟ ಮಾಡ್ತಾ ಇದೀವಿ. ಸಿಗುತ್ತೆ ಇದಕ್ಕೆ ಜಯ ಅಂತ ನಾವು ಹೋರಾಡ್ತಾ ಇದೀವಿ. ಸರ್, ಹೇಳಿ, ಏನ್ ಹೇಳ್ತೀರಾ? ರೈತರ ಹೋರಾಟ ಬೃಹತ್ ಮಟ್ಟದಲ್ಲಿ ನಡೀತಾ ಇದೆ. ಕೆಐಡಿಬಿ ವಿರುದ್ಧ ನಿಮ್ಮ ಪ್ರತಿಭಟನೆ, ಏನ್ ಹೇಳ್ತೀರಾ? ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದೀರಾ ನೀವು? ಸ್ವಾಮಿ, ನಮಗೆ ತುಂಬಾ ಸಂತೋಷ ಆಗ್ತಾ ಇದೆ. ರೈತರ ಸಂಘದ ಸಂಯುಕ್ತ ಕರ್ನಾಟಕ ಸಂಘದಲ್ಲಿ ಚೆನ್ನಾಗಿ ಎಲ್ಲ ನಡೀತಾ ಇದೆ. ತುಂಬಾ ಸಂತೋಷ. ನಮಗೂ ಸಹ, ನಾವು ಹಾಸನ ತಾಲೂಕಿನವರು, ಲಕ್ಷ್ಮೀಸಾಗರ ಗ್ರಾಮದವರು, ನಮ್ದು ಸಹ ಜಮೀನು ಏರ್ಪೋರ್ಟ್ ಹೋಗಿದೆ. ನಮ್ಗೆ ಅರ್ಧಕ್ಕೆ ಒಂದು 10 ಕ್ವಿಂಟಲ್ 25 ಕ್ವಿಂಟಲ್ ಒಂದು 10 ಕ್ವಿಂಟಲ್ ದುಡ್ಡು ಕೊಟ್ಟವ್ರೆ. ಇನ್ನು 16 ಕ್ವಿಂಟಲ್ ದುಡ್ಡು ಕೊಟ್ಟಿಲ್ಲ. ಈಗೆಲ್ಲಾನು ನಾವು ಕೊಟ್ಟಿದೀವಿ ಅಂತ ಹೇಳಿ ಹೇಳ್ತಾವ್ರೆ. ಅದಕ್ಕೋಸ್ಕರ ನಾವು ಹೋರಾಟ ಮಾಡ್ತಾ ಇದೀವಿ. ಪರಿಹಾರ ಕೊಡೋವರೆಗೂ ನಾವು ಜಮೀನ್ ಬಿಡೋದಿಲ್ಲ. ಪರಿಹಾರದಲ್ಲಿ ಯಾವ ರೀತಿಯ ಮೋಸ ಆಗಿದೆ? ಮೊದಲನೇ ಹಂತ ಮತ್ತೆ 2ನೇ ಹಂತದಲ್ಲಿ ಹಣ ಕೊಡ್ತೀನಿ ಅಂತ ಹೇಳಿ ಅಥವಾ ಕೊಟ್ಟಿರೋದಾಗಿ ನಿಮಗೆ ಸುಳ್ಳು ಹೇಳಿದ್ದಾರೆ ಅನ್ನುವಂತಹ ಒಂದಷ್ಟು ಆರೋಪ ಇದೆ. ಇದಕ್ಕೆ ಏನ್ ಹೇಳ್ತೀರಾ ನೀವು? ಅದೇ ಸುಳ್ಳು ಹೇಳ್ತಾ ಇದಾರೆ. ಎಲ್ಲರೂ ಕೊಟ್ಟಿದೀವಿ, ನಾವು ಪರಿಹಾರ ಕೊಟ್ಟಿದೀವಿ ಅಂತ ಸುಳ್ಳು ಹೇಳಿ ರೈತರುಗಳಿಗೆಲ್ಲ ಅನ್ಯಾಯ ಮಾಡ್ತಾ ಇದಾರೆ. ಅದಕ್ಕೋಸ್ಕರ ನಾವು ಹೋರಾಟ ಮಾಡ್ತಾ ಇದೀವಿ. ಇದಿಷ್ಟು ಪ್ರತಿಭಟನೆಯಲ್ಲಿ ಭಾಗವಹಿಸಿದಂತಹ ರೈತರ ಆಕ್ರೋಶ ಅಂತಾನೆ ಹೇಳ್ಬೋದು. ಕೆಐಡಿಬಿ ನಮಗೆ ಹಣ ಕೊಡ್ತೀನಿ ಅಂತ ಹೇಳಿ ಸುಳ್ಳು ಹೇಳಿರುವಂತದ್ದು ಅಥವಾ
ಹಣ ಕೊಟ್ಟಿದ್ದೀವಿ ಅನ್ನುವಂತಹ ಒಂದು ಸುಳ್ಳು ವರದಿಯನ್ನು ಕೂಡ ನೀಡಿದೆ ಅಂತಾನೂ ಕೂಡ ಹೇಳ್ತಿರುವಂತದ್ದು. ಒಟ್ಟಾರೆಯಾಗಿ 3 ವರ್ಷ ಅಥವಾ 1188 ದಿನಗಳಿಂದ ಈ ಒಂದು ಬೃಹತ್ ಮಟ್ಟದಲ್ಲಿ ಪ್ರತಿಭಟನೆ ಆಗ್ತಿರುವಂತದ್ದು ರೈತರ ಆಕ್ರೋಶಕ್ಕೆ ಕಾರಣ ಆಗಿದೆ ಅಂತ ಹೇಳ್ಬೋದು. ಮುಂದಿನ ದಿನಗಳಲ್ಲಿ ನಮಗೆ ಈ ಒಂದು ಪ್ರತಿಭಟನೆಗೆ ನ್ಯಾಯ ಸಿಗುವಂತಹ ಭರವಸೆ ಇದೆ ಅನ್ನುವಂತಹ ಮಾತನ್ನ ಸ್ವತಃ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನ ಪ್ರತಿಭಟನೆಯಲ್ಲಿ ಭಾಗವಹಿಸಿದಂತಹ ರೈತರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಸುನಿಲ್ ಕುಮಾರ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ನಮಗೆ. 84 ರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84 ರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.